ಕಂದಮ್ಮ ಆಕಾಶ್ ಸಾವಿಗೆ ತತ್ತರಿಸಿದ ಇಲಾಖೆ, ಕೊನೆಗೂ ಅಕ್ರಮ ವಿದ್ಯಾಜ್ಯೋತಿ ಶಾಲೆಯ ಮಾನ್ಯತೆ ರದ್ದು ಮಾಡಿದ ಬಿಇಒ. ರಾಷ್ಟ್ರಕ್ರಾಂತಿ ನ್ಯೂಸ್ ವರದಿಗೆ ಅಧಿಕಾರಿಗಳು ಬೆದರಿದ್ದಾರೆ. ಹೌದು, ಇದು ರಾಷ್ಟ್ರಕ್ರಾಂತಿ ನ್ಯೂಸ್ನ ಮಹಾ ತನಿಖಾ ವರದಿಯ ಧಗಧಗಿಸುವ ಇಂಪ್ಯಾಕ್ಟ್. ನವಲಗುಂದದ ವಿದ್ಯಾಜ್ಯೋತಿ ಶಾಲೆಯ 3ನೇ ಮಹಡಿಯಿಂದ ಬಿದ್ದು 4ನೇ ತರಗತಿಯ ಬಾಲಕ ಆಕಾಶ್ ಸಾವನ್ನಪ್ಪಿದ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ವಾಹಿನಿ ಬಿತ್ತರಿಸಿದ ಸರಣಿ ವರದಿಗಳಿಗೆ ಇಡೀ ಶಿಕ್ಷಣ ಇಲಾಖೆ ನಡುಗಿ ಹೋಗಿದೆ. ದುಡ್ಡಿನ ಆಸೆಗೆ ಬಿದ್ದು ಅಕ್ರಮವಾಗಿ ವಸತಿ ಶಾಲೆ ನಡೆಸ್ತಾ ಇದ್ದ ಆಡಳಿತ ಮಂಡಳಿಯ ಅಟ್ಟಹಾಸಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಬೈಲಹೊಂಗಲ ತಾಲೂಕಿನ ನಾಗಲಾಪುರದ ಸರಸ್ವತಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದ ನವಲಗುಂದದ ವಿದ್ಯಾಜ್ಯೋತಿ ಕಿರಿಯ ಪ್ರಾಥಮಿಕ ಶಾಲೆಯ ಮಾನ್ಯತೆಯನ್ನು ದಿನಾಂಕ 19/6/2026ರಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ರದ್ದುಪಡಿಸಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಅರ್ಜುನ್ ಎನ್ ಕಾಂಬೋಗಿ ಅವರು ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ಶಾಲೆಯ ಮಾನ್ಯತೆ ರದ್ದತಿಯಿಂದ ಆತಂಕಗೊಂಡಿರುವ ಪೋಷಕರಿಗೆ ಬಿಇಒ ಕಚೇರಿ ಮಹತ್ವದ ಭರವಸೆ ನೀಡಿದೆ. ಸದ್ಯ ಆ ಶಾಲೆಯಲ್ಲಿದ್ದ ವಿದ್ಯಾರ್ಥಿಗಳನ್ನ ನವಲಗುಂದದ HPS ನಂಬರ್ 2 ಶಾಲೆಗೆ ದಾಖಲಿಸಲು ತಕ್ಷಣ ಪರ್ಯಾಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪೋಷಕರು ಇಚ್ಛಿಸಿದಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ ಪಡೆದು ಬೇರೆ ಶಾಲೆಗಳಿಗೂ ಸೇರಿಸಬಹುದು ಅಂತ ಇಲಾಖೆ ತಿಳಿಸಿದೆ. ಮಕ್ಕಳ ಅಡ್ಮಿಷನ್ ನೆರವಿಗಾಗಿ ಹೆಲ್ಪ್ಲೈನ್ ಸಂಖ್ಯೆಗೆ ನೀವು ಸಂಪರ್ಕವನ್ನು ಮಾಡಬಹುದು. ಹೆಲ್ಪ್ಲೈನ್ ಸಂಖ್ಯೆ 8107576512. ಇನ್ನು ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಮಾಧ್ಯಮದೊಂದಿಗೆ ಮಾತನಾಡಿದ ನವಲಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಅರ್ಜುನ್ ಕಂಬೋಗಿ ಅವರು, ನಾವು ಆ ಶಾಲೆಯ ಮಾನ್ಯತೆಯನ್ನ ಈಗ ತಕ್ಷಣದಿಂದಲೇ ಹಿಂಪಡೆದಿದ್ದೇವೆ. ಇಷ್ಟರಲ್ಲೇ ಅವರ ಶಾಲಾ ನೋಂದಣಿಯನ್ನ ರದ್ದುಪಡಿಸುತ್ತೇವೆ. ಇನ್ನು ಮುಂದೆ ಈ ಶಾಲೆ ಯಾವುದೇ ಕಾರಣಕ್ಕೂ ಆರಂಭವಾಗೋದಿಲ್ಲ. ಅಷ್ಟೇ ಅಲ್ಲ, ಪೋಷಕರು ದುಡ್ಡು ಕೊಟ್ಟು ವಂಚನೆಗೆ ಒಳಗಾಗಿದ್ದರೆ ಆ ರಶೀದಿಗಳನ್ನು ನಮ್ಮ ಕಚೇರಿಗೆ ತಂದು ನೀಡಲಿ. ಆಡಳಿತ ಮಂಡಳಿಗೆ ನೋಟಿಸ್ ನೀಡಿ ಪೋಷಕರ ಸಂಪೂರ್ಣ ಶುಲ್ಕವನ್ನು ವಾಪಸ್ ಕೊಡಿಸುವ ಜವಾಬ್ದಾರಿ ನಮ್ಮದು. ಒಂದು ವೇಳೆ ಅವರು ಸ್ಪಂದಿಸದೇ ಇದ್ರೆ ಮುಂದಿನ ಪೊಲೀಸ್ ಕ್ರಮ ಜರುಗಿಸುತ್ತೇವೆ ಅಂತ ಹೇಳಿದ್ದಾರೆ. ಹೌದು, ನಾವು ಈಗ ಮಾನ್ಯತೆ ತಗೊಂಡಿವಿ, ಇನ್ನು ನೋಂದಣಿನೂ ಇಷ್ಟರಲ್ಲಿ ಹಿಂತಕೋತೀವಿ. ಅದು ಪ್ರಾರಂಭ ಆಗೋದಿಲ್ಲ. ಯಾಕಂದ್ರೆ ನಮ್ದು ಇಲಾಖೆ ಒಂದು ಇದನ್ನ ಮಾಡಿದ ಹೊಳ್ಳಿ ಮತ್ತೆ ಅದನ್ನ ನಾವು ಕೊಡೋದೇ ಇಲ್ಲ. ಓಕೆ, ಥ್ಯಾಂಕ್ ಯು. ಒಂದು ಕಂದಮ್ಮನ ಜೀವ ಹೋದ ಮೇಲೆ ಶಿಕ್ಷಣ ಇಲಾಖೆಗೆ ಬುದ್ಧಿ ಬಂದಿದೆ. ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಮಕ್ಕಳ ಸುರಕ್ಷತೆಯನ್ನು ಕಡೆಗಣಿಸುವ ಇಂತಹ ರಕ್ತ ಪಿಪಾಸು ಖಾಸಗಿ ಶಾಲೆಗಳ ವಿರುದ್ಧ ಇಡೀ ರಾಜ್ಯದಾದ್ಯಂತ ಇಂತಹದೇ ಕಠಿಣ ಕ್ರಮ ಜರುಗಬೇಕಿದೆ. ಅಲ್ಲಿಯವರೆಗೂ ನಮ್ಮ ತನಿಖೆ ನಿಲ್ಲೋದಿಲ್ಲ. ವರದಿ ಯಮನೂರಿ ವಡ್ಡರ್, ರಾಷ್ಟ್ರಕ್ರಾಂತಿ ನ್ಯೂಸ್, ಧಾರವಾಡ. ಪಾಲಕರು ಅಕಸ್ಮಾತ್ ಅವರಿಗೆ ಫೀಸ್ ತುಂಬಿದ್ದವರಲ್ಲಿ ಏನಾದರೂ ರಸೀದಿಗಳಿದ್ರ ಆ ರಸೀದಿಗಳ ಮುಖಾಂತರವಾಗಿ ನಮಗೆ ಆಫೀಸಿಗೆ ಇಷ್ಟು ರಸೀದಿ ನಾವು ಫೀಸ್ ಕೊಟ್ಟಿದ್ವಿ ಅಂತ ರಸೀದಿ ಕೊಟ್ರೆ ಅವೆಲ್ಲವನ್ನು ಅವನ್ನ ಕ್ರೋಢೀಕರಣ ಮಾಡಿ ಅವ್ರಿಗೆ ಆಡಳಿತ ಮಂಡಳಿಯವರಿಗೆ, ಇದು ಜೂನ್ ಪ್ರಾರಂಭದ ವರ್ಷ ಇದು, ಇನ್ನೂ ಏನಂತಂದ್ರೆ ಅವರು ಎಕ್ಸ್ಪೆಂಡಿಚರ್ ಆಗಿರೋದಿಲ್ಲ, ಅದಕ್ಕೆ ಎಲ್ಲ ನೀವು ಶುಲ್ಕವನ್ನು ವಾಪಸ್ ಕೊಡ್ರಿ ಅಂತೇಳಿ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವರಿಂದ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಅದು ಕ್ಲೋಸ್ ಮಾಡಲಿಕ್ಕೆ ನಮ್ಮ ಕಚೇರಿಯಿಂದ ಉಪನಿರ್ದೇಶಕ ಕಚೇರಿಗೆ ಈಗಾಗಲೇ ಪತ್ರಗಳು ಮೊದಲೇ ಹೋಗಿವೆ. ತದನಂತರ ಈಗ ನಿನ್ನೆ ಏನಂತಂದ್ರೆ ಎಲ್ಲ ನಾವು ಸುರಕ್ಷಣಾ ಕ್ರಮಗಳನ್ನು ನೋಡಿದಾಗ ಸಾಕಷ್ಟು ಅಲ್ಲಿ ಕೊರತೆಗಳು ಮತ್ತು ಲೋಪಗಳು ಕಂಡು ಬಂದು ಆ ವರದಿಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇವೆಲ್ಲ ನಾವು ಅದರದ್ದು ಮಾನ್ಯತೆಯನ್ನು ಹಿಂತಕೊಳ್ಳೋದಲ್ಲ, ಅದನ್ನು ನೋಂದಣಿಯನ್ನು ಕ್ಯಾನ್ಸಲ್ ಮಾಡೋದು ಮುಂದಿನ ದಿನಗಳಲ್ಲಿ ಇಲಾಖೆ ಮಾಡ್ತೇವೆ. ಇಲ್ಲ, ಸ್ಪಂದನೆ ಮಾಡಲೇಬೇಕು. ಸ್ಪಂದನೆ ಮಾಡದೇ ಇದ್ರೆ ಮತ್ತೆ ಪೊಲೀಸರು ಹೋಗೋ ಕ್ರಮ. ನಾವು ಅದನ್ನು ಅಲ್ಲಿಂದ ನಾವು ಸ್ಪಂದನೆ ಮಾಡತ್ತಾರೆ. ವಿದ್ಯಾಜ್ಯೋತಿ ಸಂಸ್ಥೆ ಆ ಶಾಲೆ